ಈ ಕೆಲಸಗಳನ್ನು ಗುಟ್ಟಾಗಿ ಮಾಡಿ ಯಶಸ್ಸು ನಿಮ್ಮ ಕೈ ಸೇರುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಮೊದಲು ನಿಮ್ಮ ಬಲಪಾದವನ್ನು ನೆಲದ ಮೇಲೆ ಇರಿಸಿ. ಹೀಗೆ ಮಾಡುವುದರಿಂದ ಆ ದಿನ ನಿಮ್ಮ ಯಾವುದೇ ಕೆಲಸಗಳಿಗೆ ಅಡ್ಡಿಯಾಗುವುದಿಲ್ಲ. ಕೆಲಸಕ್ಕಾಗಿ ಮನೆಯಿಂದ ಹೊರಡುವಾಗ ನಿಮ್ಮ ಅಂಗಿಯ ಮೇಲಿನ ಪಾಕೆಟ್ನಲ್ಲಿ ಸ್ವಲ್ಪ ಹಣವನ್ನು ಇರಿಸಿ. ಖಾಲಿ ಜೇಬಿನೊಂದಿಗೆ ಎಂದಿಗೂ ಮನೆಯಿಂದ ಹೊರಹೋಗಬೇಡಿ. ಹಣವು ಹಣಕ್ಕೆ ಹೋಗುತ್ತದೆ ಎಂಬುದು ಶಾಶ್ವತ ಸತ್ಯವಾಗಿದೆ. ಪ್ರತಿ ಸೋಮವಾರದಂದು ಈಶ್ವರನ ಮುಂದೆ ದೀಪವನ್ನು ಬೆಳಗಿಸಬೇಕು. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ತುಳಸಿಯ 3 ಎಲೆಗಳನ್ನು ತಿನ್ನಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಪೂಜೆ ಮಾಡುವಾಗ 3 ಲವಂಗವನ್ನು ಆರತಿ ದೀಪದಲ್ಲಿ ಹಾಕಿ ಆರತಿ ಮಾಡುವುದರಿಂದ ಎಲ್ಲ ಕಷ್ಟಗಳು ನಾಶವಾಗುತ್ತದೆ ಮತ್ತು ಕೆಲಸದಲ್ಲಿ ಜಯವಾಗುತ್ತದೆ. ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಅದನ್ನು ಅಶ್ವತ್ಥ ಮರದ ಬಳಿ ಇರಿಸಿ ಮತ್ತು ಅಶ್ವತ್ಥ ಮರವನ್ನು 7 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಈ ಪರಿಹಾರವು ಕೆಲಸದಲ್ಲಿ ಯಶಸ್ಸು ಕೊಡುತ್ತದೆ. ಯಾವುದೇ ಪ್ರಮುಖ ಅಥವಾ ಶುಭ ಕಾರ್ಯಕ್ಕಾಗಿ ಮನೆಯಿಂದ ಹೊರಡುವಾಗ ಕೆಲಸದಲ್ಲಿ ಯಾವುದೇ ತೊಂದರೆ ಇರಬಾರದು ಎಂದು ನೀವು ಭಾವಿಸಿದರೆ ಮೊದಲು ನಿಮ್ಮ ಬಲಪಾದವನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ತೆಗೆದು ಹೊರಡಬೇಕು. ಪ್ರತಿ ಶನಿವಾರ ಪಂಚಮುಖಿ ದೀಪವನ್ನು ಮಾಡಿ ಹನುಮಾನ್ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಸಾಸಿವೆ ಎಣ್ಣೆಯನ್ನು ಹಾಕಿ ಮಾರುತಿಯ ಪಾದಕ್ಕೆ ಹಚ್ಚಿದರೆ ನಿಮ್ಮ ಕೆಲಸದಲ್ಲಿನ ಕಷ್ಟಗಳು ದೂರವಾಗುತ್ತದೆ. ತೆಂಗಿನಕಾಯಿಯ ಮೇಲೆ ಗಂಧ, ಅರಿಶಿಣ, ಕುಂಕುಮ ಲೇಪಿಸಬೇಕು ಮತ್ತು ಅದನ್ನು ತನ್ನೊಂದಿಗೆ ತನ್ನ ಕೆಲಸದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಅವನ ಕೆಲಸವು ಯಶಸ್ವಿಯಾದಾಗ ಗಣಪತಿಯ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಪೂಜೆ ಮಾಡುವಾಗ ಲವಂಗವನ್ನು ಆರತಿ ದೀಪದಲ್ಲಿ ಹಾಕಿ ಆರತಿ ಮಾಡುವುದರಿಂದ ಎಲ್ಲ ಕಷ್ಟಗಳು ನಾಶವಾಗುತ್ತದೆ ಮತ್ತು ಕೆಲಸದಲ್ಲಿ ಜಯವಾಗುತ್ತದೆ. ಬೆಳಗ್ಗೆ ಎದ್ದ ನಂತರ ಸ್ನಾನ ಮಾಡಿ ತುಳಸಿಗೆ ತಾಮ್ರದ ನೀರನ್ನು ಅರ್ಪಿಸಿ ಮತ್ತು ತುಳಸಿಯನ್ನು 7 ಬಾರಿ ಪ್ರದಕ್ಷಿಣೆ ಮಾಡಿ. ಪ್ರತಿ ಸೋಮವಾರ ಶಂಕರ ದೇವರ ದೇವಸ್ಥಾನಕ್ಕೆ ಹೋಗಿ ಶಂಕರ ದೇವರಿಗೆ ಹಾಲಿನ ಅಭಿಷೇಕ ಮಾಡಿಸಿ ಮತ್ತು ಶಂಕರನ ಲಿಂಗದ ಬಳಿ ಪಂಚಮುಖಿ ದೀಪವನ್ನು ಬೆಳಗಿಸಿ. ಮೇಲಿನ ಯಾವುದೇ ಪರಿಹಾರವನ್ನು ನೀವು ನಂಬಿಕೆಯಿಂದ ಅನುಸರಿಸಿದರೆ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.